ಫಾರಿನಿಗೆ ಹೋಗಿದ್ದಾರೆ ಸರ್. ಹೋದ್ರೆ ತಪ್ಪೇನಿದೆ? ಅವ್ರ ದುಡ್ಡಲ್ಲಿ ಹೋದ್ರೆ ತಪ್ಪೇನಿದೆ? ಅಲ್ಲ, ಒಂದು ಚರ್ಚೆ ಆಗಿತ್ತು ಸರ್, ಅಂದ್ರೆ ಸರ್ಕಾರ ದುಡ್ಡಲ್ಲೇ ಹೋಗ್ತಾ ಇದ್ದಾರೆ. ಸರ್ಕಾರ ದುಡ್ಡಲ್ಲಿ ಯಾರು ಹೋಗ್ತಿಲ್ಲ, ಅವ್ರ ಸ್ವಂತ ದುಡ್ಡಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ. ಆಮೇಲೆ ದೇಶ ಸುತ್ತು ಕೋಶ ಓದು ಅಂತ ಗಾದೆ ಇದೆ. ಏನೇಳಿ ದೇಶ ಸುತ್ತು ಕೋಶ ಓದು ಅಂತ ಗಾದೆ ಇದೆ. ನಾನು ಕೇಳಿಲ್ಲ, ನಾನು 85 ದೇಶಗಳಿಗೆ ಹೋಗಿದ್ದೀನಿ. ಈಗ 5-6 ವರ್ಷದಿಂದ ಈ ಕರೋನಾ ಬಂದ್ಮೇಲೆ ಹೋಗಿಲ್ಲ. ಸಮಯ ಅವಕಾಶ ಸಿಕ್ಕಿದ್ರೆ ಇನ್ನೂ ಒಂದು 50 ದೇಶಕ್ಕೆ ಹೋಗ್ತಾ ಇದ್ದೆ ಅಲ್ವಾ. ಪ್ರಪಂಚ ನೋಡ್ಬೇಕು. ನಾನು ಹೇಳಿದೆ ಈಗ ಸ್ವಂತ ಖರ್ಚಲ್ಲಿ ಅವ್ರ ಸ್ನೇಹಿತರು ಹೋಗ್ತಾರೆ, MLA ಕಾಮನ್ ಫ್ರೆಂಡ್ಸ್ ಇರ್ತಾರಲ್ಲ, ತಪ್ಪೇನಿದೆ? ನೀವು ಹೋಗಿ ಮಾತಾಡ್ತಾರಲ್ಲ, ನೀವು ಸುತ್ತಾಕೊಂಡ್ಬನ್ನಿ. ಈ ರೀತಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ಸಂದರ್ಭದಲ್ಲಿ 11 ಜನ ಹೋಗುವಂತದ್ದು ಹೋಗ್ಬಾರ್ದು ಅಂತ ಏನಿದೆ? ಸಿದ್ದರಾಮಯ್ಯ ಬಣ ಅಂತ ಯಾವ ತರ ಏನಿಲ್ಲ, ಎಲ್ಲ ಒಂದೇ ಬಣ, ಕಾಂಗ್ರೆಸ್ ಬಣ. ನೀವು ನಮ್ಮನ್ನ ಭಾಗ ಮಾಡ್ತಾ ಇದ್ದೀರಾ, ಮಾಧ್ಯಮದವರು ನಮ್ಮನ್ನ ಬಣ ಮಾಡ್ತಾ ಇದ್ದೀರಾ ಅಷ್ಟೇ. ನಾವೆಲ್ಲ ಒಂದೇ ಬಣ. DK ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ, ಹೋಗ್ತಿರೋದ್ರ ಬಗ್ಗೆ ನಂಗೆ ಗಮನಕ್ಕೆ ಇಲ್ಲ ಅನ್ನುವಂಥದ್ದು. ಅವ್ರು ಯಾಕೆ ಅವ್ರಿಗೆ ಹೋಗಿ ಏನ್ ಹೇಳ್ಬೇಕಾಗಿಲ್ಲ, CM ಏನು ಹೇಳಿ ಹೋಗ್ಬೇಕಾಗಿಲ್ಲ. ಸ್ವಂತ ಖರ್ಚಲ್ಲಿ ಅವ್ರು ಹೋಗ್ತಾರೆ ವಿದೇಶಕ್ಕೆ. ಆಮೇಲೆ ನೀವು ಮಾಧ್ಯಮದವ್ರು ಹೋಗಿ ನೀವು ನೋಡ್ಕೊಂಡ್ ಬನ್ನಿ. ನೀವು ನೋಡ್ಬೇಕು, ಪ್ರಪಂಚ ನೋಡ್ಬೇಕು, ನೀವು ನೋಡ್ಬೇಕು. ಪ್ರಪಂಚ ನೋಡಿದ್ರೇನೆ ನಾವ್ ಎಲ್ಲಿದ್ದೀವಿ, ಬೇರೆ ದೇಶದವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತೆ ನಿಮ್ಗೇನಾರ ಇದೆಯಾ ಸರ್, ನೀವು ಹೋಗ್ತಿದ್ದೀರಾ ಸರ್? ನಾನು ಈಗಾಗಲೇ 85 ದೇಶ ನೋಡಿದ್ದೀನಿ. ಅವಕಾಶ ಸಿಕ್ಕಿದ್ರೆ ಇನ್ನೂ ಒಂದು 55 ದೇಶ ನೋಡ್ತೀನಿ. ಅಂದ್ರೆ ನನ್ನ ಸ್ವಂತ ಖರ್ಚಲ್ಲೇ ಹೋಗಿರೋದು, ನಾನು ಯಾವತ್ತೂ ಸರ್ಕಾರಿ ಖರ್ಚಲ್ಲಿ ಹೋಗಿಲ್ಲ. ವೆಂಕಟೇಶ್ ಕಳಿಸ್ಕೊಡ್ತಿದ್ದಾರೆ ಅಧ್ಯಯನಕ್ಕೆ ಅಂತ ಚರ್ಚೆ ಆಗಿತ್ತು ಸರ್. ಹೋದ್ರೆ ಯಾವ ತಪ್ಪು ಇಲ್ಲ. ಅದನ್ನೇ ಮಾಧ್ಯಮಗಳು, ಸಾರ್ವಜನಿಕರು, ಆಮೇಲೆ ಸರ್ಕಾರದ ಖರ್ಚಲ್ಲಿ ಹೋಗಿದ್ರೆ ತಪ್ಪು. ಸ್ವಂತ ಖರ್ಚಲ್ಲಿ ಹೋಗ್ಲಿ ಬಿಡಿ. ಚರ್ಚೆ ಆಗುತ್ತೆ ಅಂದ್ರೆ ಸರ್, ಈ ರೀತಿ CM ಬದಲಾವಣೆ ಚರ್ಚೆ ನೀವು ಮಾಧ್ಯಮದವರಪ್ಪ, ನೀವು ಸುಮ್ಮನೆ ಬೆಂಕಿಗೆ ತುಪ್ಪ ಹಾಕ್ತಾ ಇರ್ತೀರಾ. ನೀವು ಮಾಧ್ಯಮದವರು ನಿಮ್ ಶಾಸಕರುಗಳೇ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂತದ್ದು ಸರ್. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.